ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗಲ್ಲಿ ಬ್ಲ್ಯಾಕ್ ಬೇಡ. ಇವತ್ತಿನ ವ್ಲಾಗ್ ಏನಂತ ಅಂದರೆ ಒನ್ ಸೆಕೆಂಡ್. ಏನಪ್ಪ ಇವತ್ತಿನ ವ್ಲಾಗ್ ಅಂತ ಅಂದರೆ ನಾನು ಕೆಲವೊಂದು ಕುರ್ತೀಸ್ ತೊಗೊಂಡಿದ್ದೀನಿ. ಈ ಕುರ್ತೀಸ್ಗಳ ಪ್ರೈಸ್ ಅಂತೂ ತುಂಬ ಚೀಪಾಗಿದೆ. ಅಂದರೆ ಸ್ಟಾರ್ಟಿಂಗ್ ಆಗೋ ಪ್ರೈಸ್ ಅದೇನೆ, ಬಟ್ ಇಷ್ಟು ಕಮ್ಮಿಗೆ ಈ ಥರ ಕುರ್ತಿ ಸಿಗುತ್ತೆ ಅಂತ ನೀವು ಶಾಕ್ ಆಗ್ತೀರಾ ಪಕ್ಕ. ಅಂದರೆ ನನಗೆ ಗೊತ್ತಿರೋಂಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೇಸ್ ಎಲ್ಲಿ ಅಂತ ಎಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟು ಈಗ ಒಂದೊಂದೇ ಕುರ್ತಿ ತೋರಿಸ್ತೀನಿ ಹೇಗಿದೆ ಅಂತ, ಓಕೆನಾ? ಫಸ್ಟ್ ಕುರ್ತಿ ನಾನು ನಿಮಗೆ ತೋರಿಸೋದು ಗ್ರೇ ಒನ್ ಕುರ್ತಿನ ತೋರಿಸ್ತೀನಿ. ಹೇಗಿದೆ, ನಾನೆಲ್ಲ ಒಂದು ಸೈಜ್ ಜಾಸ್ತಿ ತೊಗೊಂಡಿದ್ದೀನಿ. ನಮ್ಮಮ್ಮ ನನಗೆ ಸ್ಟಿಚಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಸೈಜ್ ಜಾಸ್ತಿ ತೊಗೊಂಡು ಅಕಸ್ಮಾತ್ ಏನಾದರೂ ಬಟ್ಟೆ ಶಿಂಕ್ ಆದ್ರೂ ನಮಗೇನೋ ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಯಾವುದೇ ಬಟ್ಟೆ ತೊಗೊಂಡ್ರು ಒಂದು ಸೈಜ್ ಜಾಸ್ತಿ ತೊಗೊಳ್ತೀನಿ ನೋಡಿ. ಮತ್ತು ನೀವು ನೋಡ್ಬೋದು, ಕೈ ಹತ್ರ ಬಾರ್ಡರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸಿಂಪಲ್ಲಾಗಿ ಇಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ, ಮತ್ತು ಕೈ ಹತ್ರ ಇಲ್ಲೂ ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿರೋದು ಎಂಡಿಂಗಲ್ಲಿ, ಬಟ್ ಕೊಟ್ಟಿಲ್ಲ, ಪರವಾಗಿಲ್ಲ. ಈ ಕುರ್ತಿ ಪ್ರೈಸ್ ಬಂದ್ಬಿಟ್ಟು 250 ರುಪೀಸ್. ಕಮ್ಮಿಗೆ ಸಿಗ್ತದೆ, ಬಟ್ ಇನ್ನೂ ಸ್ವಲ್ಪ ಡಿಸೈನ್ ಇರ್ಬೋದಾಗಿತ್ತು. ನನ್ನ ಹತ್ರ ಈ ಥರ ಕಲರ್ ಇರಲಿಲ್ಲ ಅಂತಗೋಸ್ಕರ ನಾನು ತೊಗೊಂಡು. ಅಂದರೆ ಈ ಥರ ಇದು ಗ್ರೇಯಿಶ್ ಬ್ಲೂಯಿಶ್ ಮಿಕ್ಸ್, ಒಂಥರ ಪರ್ಫೆಕ್ಟ್ ಕಲರ್ ಗೊತ್ತಿಲ್ಲ ನನಗೆ, ಚೆನ್ನಾಗಿದೆ ಅಂತ ನಾನು ತೊಗೊಂಡೆ. ಓಕೆ, ನಾನು ಆಮೇಲೆ ಮರ್ಚ್ಕೊತೀನಿ, ಎಲ್ಲ ಸೈಡ್ಗೆ ಇಡ್ತೀನಿ. ಈಗ ನೆಕ್ಸ್ಟ್ ಕುರ್ತಿ ಬಂದ್ಬಿಟ್ಟು ದಿಸ್ ಗ್ರೀನ್, ಒಂಥರ ಬೇರೆ ಒಂದು ಗ್ರೀನ್ ಶೇಡು, ನಾಟ್ ಗ್ರೀನ್, ಒಂಥರ ಡಿಫ್ರೆಂಟ್ ಶೇಡು. ಸ್ಪೆಸಿಫಿಕ್ಕಾಗಿ ಕಲರ್ಸ್ ನನಗೆ ಗೊತ್ತಿಲ್ಲ ಏನಂತ ಹೇಳೋಕ್ಕೆ. ಬಟ್ ಈ ಬಟ್ಟೆ ಕ್ವಾಲಿಟಿ ಮಾತ್ರ ನೈಸಾಗಿದೆ, ಸಕ್ಕತ್ತಾಗಿದೆ. ಮತ್ತು ಇದ್ರದ್ದು ಫ್ರಂಟ್ ನೆಕ್ ಕಟ್ ಬಂದುಬಿಟ್ಟು ಒಂಥರ ಡಿಫ್ರೆಂಟ್ ಆಗಿದೆ, ನೀವು ನೋಡ್ಬೋದು. ಒಂಥರ ಚೆನ್ನಾಗಿದೆ. ಮತ್ತು ಅಂದರೆ ಇದು ಫುಲ್ ಸೇಮ್, ಫುಲ್ಲು ಒಂದೇ ಥರ ಇದೆ, ಏನು ಇದಕ್ಕೆ ಕಟ್ ಬೇರೆ ಥರ ಇಲ್ಲ. ಇದು ಸೈಡ್ ಕಟ್ ಟಾಪ್ಸು ನಾನು ನಿಮಗೆ ತೋರಿಸ್ತಾ ಇರೋದು. ಆ್ಯಕ್ಚುಲಿ ನಾನು ಹಾಕೊಂಡಾಗ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಎಡ್ಜು ಎಲ್ಲ ಚೆನ್ನಾಗಿದೆ. ಆ್ಯಂಡ್ ದ ಮೋಸ್ಟ್ ಫೇವ್ರೆಟ್ ಪಾರ್ಟ್ ನನಗೆ ಅಂತ ಅಂದರೆ ಜೋಬ್ ಕೊಟ್ಟಿದ್ದಾರೆ ನೋಡಿ. ಜೋಬ್ ಇದೆ, ರೈಟ್ ಸೈಡ್ ಒಂದೇ ಕಡೆ ಜೋಬ್ ಕೊಟ್ಟಿದ್ದಾರೆ, ಸಾಕು. ಒಂದು ಸೈಡ್ಗಾದರೂ ಜೋಬ್ ಕೊಟ್ಬಿಟ್ರೆ ಏನೋ ಒಂದು. ಆಮೇಲೆ ಇದ್ರ ಪ್ರೈಸಿಗೆ ಬಂದರೆ ಇದೂ 250 ರುಪೀಸ್ ಅಷ್ಟೇ. ಚೆನ್ನಾಗಿದೆ ಅಲ್ಲ, ಈ ಥರ ಟಾಪ್ಸ್ ಎಲ್ಲ 250ಗೆ ಸಿಕ್ಕಿದ್ರೆ ನಮ್ಮಂಥ ಕಾಲೇಜ್ ಹುಡುಗಿರು ಬಿಡ್ತೀರಾ? ಇಲ್ಲ, ತಗೊಂಡು ಬಂದ್ಬಿಡೋದೆ. ಅಂದರೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಆಯಿತಾ. ಸೊ ಇದು ನಾನು ಇಷ್ಟು ತೊಗೊಂಡಿರೋದ್ರಲ್ಲಿ ಮೋಸ್ಟ್ ಫೇವ್ರೇಟ್ ಬಂದು. ಮತ್ತು ನೆಕ್ಸ್ಟ್ ಕುರ್ತಿ, ದ ರೆಡ್ ಒನ್ ವಿತ್ ವೈಟ್ ಎಂಬ್ರಾಯ್ಡ್. ಇದು ಮತ್ತು ಗ್ರೇ ಸಮಥಿಂಗ್ ಬ್ಲೂ ಹೇಳಿದ್ನಲ್ಲ, ಎರಡೂ ಒಂದೇ ಟೈಪ್ ಆಫ್ ಬಟ್ಟೆ. ಇದನ್ನೇನಂತಾರೆ ಅಂತ ಗೊತ್ತಿಲ್ಲ ನನಗೆ, ಯಾವ ಥರ ಅಂತಾರೆ ಅಂತ. ಅಮ್ಮ ಗೊತ್ತಿರುತ್ತೆ, ಅಮ್ಮನ ಕೇಳಿ. ಅಮ್ಮ ಮಾತಾಡ್ತಿದ್ದಾರೆ ಅಜ್ಜಿ ನೋಡಿ. ಆದರೆ ಇದಕ್ಕೆ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ಎರಡು ಟಾಪ್ಸು ಫ್ರಂಟಲ್ಲಿ ಇವಾಗ ಮಡ್ಚಿರುತ್ತಲ್ಲ, ಮಡ್ಚಿರೋದು ನೋಡಿ ಎತ್ಕೊಬಿಟ್ಟೆ ಚೆನ್ನಾಗಿದೆ ಅಂತ. ಸೊ ಪ್ಲೀಸ್ ನಿಮಗೆ ಹೇಳೋದು, ಆ ಥರ ಎತ್ಕೊಳ್ಳೋಕೆ ಹೋಗಬೇಡಿ. ಎತ್ಕೊಂಡ್ಬಿಟ್ರೆ ಲೈಕ್ ನಿಮಗೆ ಕೆಲವೊಂದು ಲಾಸ್ ಆಗ್ಬೋದು. ನಾನು ಹಿಂಗಿದೆಯಲ್ಲ, ಕೈ ಹತ್ರ ಎಲ್ಲ ಇರುತ್ತೆ, ಬಾರ್ಡ್ರಲ್ಲಿ ಎಲ್ಲ ಇರುತ್ತೆ ಅಂದ್ಕೊಂಡೆ, ಬಟ್ ಇದರಲ್ಲಿ ನೋಡಿ ಕೈ ಪ್ಲೇನ್ ಇದೆ. ನಾನು ಹಂಗಿರುತ್ತೆ ಅಂತ ಅಂದರೆ ಎತ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡ್ತಾಯಿದ್ದೆ. ನಾನು ಒಳಗಡೆ ತೆಗ್ಸಿ ನೋಡಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ನಾನು ತೊಗೊಂಡ್ರೆ ಫುಲ್ಲೂ ಟಾಪ್ ನೋಡಿಬಿಟ್ಟೆ ತೊಗೊಂಡೆ. ಎಲ್ಲ ಕೆಲವೊಂದು ನೋಡಿದ್ದೀನಿ, ಅಂದರೆ ಇದನ್ನೆಲ್ಲ ನಾನು ಫುಲ್ ತೆಗ್ಸೇ ನೋಡಿದೆ. ಕೆಲವೊಂದನ್ನು ನಾನು ಅಲ್ಲಿ ಯಾಕೆ ನೋಡಲಿಲ್ಲ ನನಗೆ ಗೊತ್ತಿಲ್ಲ, ಕೆಲವೊಂದು ನೋಡಲಿಲ್ಲ. ಸೊ ಇದು ಬರೀ ಇಲ್ಲಿ ಫ್ರಂಟು ಮತ್ತು ಇಲ್ಲಿ ಉದ್ದಕ್ಕೂ ಈ ಥರ ಡಾಟ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಈ ಟಾಪು 250 ರುಪೀಸ್. ನೆಕ್ಸ್ಟ್ ಟಾಪ್ ಇದು ಗ್ರೀನೇ, ಅಂದರೆ ಒಂಥರ ಡಿಫ್ರೆಂಟ್
ಡಿಫ್ರೆಂಟ್ ಗ್ರೀನ್ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾನು ಆ್ಯಕ್ಚುಲಾಗಿ ಸೇಮ್ ಕಲರ್ಸ್ಗಳನ್ನ ಒಂದು ಸ್ವಲ್ಪ ಆಲ್ಮೋಸ್ಟ್ ಗ್ರೀನಿಶಲ್ಲೇ ತೊಗೊಂಡ್ಬಿಟ್ಟಿದ್ದೀನ. ಅಯ್ಯೋ ಇಲ್ಲ, ಬಟ್ ಕಲರ್ ಫುಲ್ ಡಿಫ್ರೆಂಟ್. ಇದು ಅಷ್ಟೇ ಸೇಮ್ ಟಾಪ್. ಎಷ್ಟು ಸಾಫ್ಟ್ ಇದೆ ಅಂದರೆ ಒಂಥರ ಚೆನ್ನಾಗಿದೆ. ಈ ಟಾಪು ಏನಿದೆ ದ ಮೋಸ್ಟ್ ಫೇವ್ರೆಟ್ ಇತ್ತಲ್ಲ. ನಾನು ಶಾಕ್ ಆಗಿಬಿಟ್ಟೆ ಒಂದು ಸೆಕೆಂಡ್ಗೆ. ಜೋಬ್ ಇತ್ತಲ್ಲ ಎಲ್ಲಿ ಅಂತ. ನೋಡಿ ಇದಕ್ಕೂ ಜೋಬ್ ಇದೆ. ಇದು ನೋಡಿ ಟಾಪ್ ಸಕ್ಕತ್ತಾಗಿದೆ. ಸೊ ಸಾಫ್ಟ್ ಅಂದರೆ ಮೇಯ್ನಾಗಿ ನಮಗೆ ಕಂಫರ್ಟಬಲ್ ಫೀಲ್ ಆಗಬೇಕು ನಾವು ಹಾಕ್ಕೊಂಡಾಗ. ಸೊ ಇದು ಕಂಫಿ ಫೀಲ್ ಮಾಡುತ್ತೆ. ಮತ್ತು ಇದಕ್ಕೆ ಇಲ್ಲಿ ಲೈಕ್ ಒಂದು ಫೋಲ್ಡಿಂಗ್ ಬಂದು ಬಟನ್ ಕೊಟ್ಟಿದ್ದಾರೆ. ಇದೊಂಥರ ಡಿಫ್ರೆಂಟ್ ಲುಕ್ ಥರ ಕಾಣಿಸುತ್ತೆ. ಸೊ ಚೆನ್ನಾಗಿದೆ. ಇದು ಸೈಡ್ ಕಟ್ ಟಾಪೇ ವಿತ್ ಪಾಕೆಟ್. ಮತ್ತು ಫ್ರಂಟಲ್ಲಿ ಇಲ್ಲಿ ಪ್ಲೇಯಿಂಗ್ ಸ್ವಲ್ಪ ಡಿಸೈನು, ಅದು ಬರೀ ಥ್ರೆಡ್ ಡಿಸೈನು, ಏನು ಚಿನ್ಮಿನಿ ಗಿನ್ಮಿನಿ ಏನಿಲ್ಲ. ವೈಟು ಮತ್ತು ಗ್ರೀನ್ ಥ್ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಓಕೆನಾ. ನೆಕ್ಸ್ಟ್ ಸೇಮ್ ಈ ಟಾಪು ಪ್ರೈಸೂ ಸೇಮ್ 250 ರುಪೀಸ್. ನೆಕ್ಸ್ಟ್ ಬಂದುಬಿಟ್ಟು ಪರ್ಪಲ್ ಕಲರ್. ನನ್ನ ಫೇವ್ರೆಟ್ ಪರ್ಪಲ್ ಕಲರಲ್ಲಿ ತೊಗೊಂಡಿದ್ದೀನಿ. ಆ್ಯಕ್ಚುಲಾಗಿ ಇದನ್ನು ತೊಗೊಳೋವಾಗ ನಮ್ಮಮ್ಮ ಹೇಳಿದರು ನನಗಂತೂ. ಅಂದರೆ ತೊಗೊಳೋವಾಗ ಅಮ್ಮ ಇದು ಚೆನ್ನಾಗಿದೆ ಅಲ್ವಾ ಅಂತ ಅಂದಿದ ತಕ್ಷಣ ಈ ಕಲರ್ ನೀನು ಎತ್ಕೋಬೇಡ, ಮನೇಲಿರೋದೆಲ್ಲ ಅದೇ ಕಲರ್, ಯಾವ್ದು ನೋಡಿದ್ರು ಇದೊಂದು ಕಲರ್ ಇಟ್ಕೊಬಿಡ್ತೀಯ ಅಂತ ಅಂದರೂ ಪರವಾಗಿಲ್ಲ, ನಾನು ತೊಗೊತೀನಿ ಅಂತ ಹಠ ಮಾಡಿ ತೊಗೊಂಡಿದ್ದ ಟಾಪ್ ಇದು. ಏನೋ ಪರ್ಪಲ್ ನೋಡಿದ ತಕ್ಷಣ ಕ್ರೇಜ್ ಆಗಿಬಿಡುತ್ತೆ. ಅದು ಈ ಥರ ಪ್ಯಾಟ್ರನ್ಸ್ನ ನಾನು ಇದು ಅವೆರಡಕ್ಕಿಂತ ಇನ್ನೂ ಸ್ವಲ್ಪ ಸಾಫ್ಟ್ ಇದೆ, ಚೆನ್ನಾಗಿದೆ. ನೋಡಿ ಹಿಂಗೆ ಮಾಡಿದ್ರು ಎಷ್ಟು ನೋಡಿ ಎಷ್ಟೇ ಸಕ್ಕತ್ತಾಗಿದೆ. ನಂಗೆ ಇದನ್ನೆಲ್ಲ ಇವಾಗ ತೆಗೆದುಬಿಟ್ಟು ಮಡಿಸ್ತೀನಲ್ಲ ಅವಾಗ ಯಾಕಾದ್ರೂ ತೆಗ್ದು ಅನ್ಸುತ್ತೆ. ಸಕ್ಕತ್ತಾಗಿದೆ. ಓಕೆ, ಇವಾಗ ಓಪನ್ ಮಾಡೋಣ. ಇದು ನನ್ನ ಸಖತ್ ಇಷ್ಟ ಆಗಿದ್ದು ಕಲರ್ ಬಿಕಾಸ್ ಇಟ್ಸ್ ಹ್ಯಾವ್ ಅ ಪರ್ಪಲ್. ಮತ್ತು ಇದಕ್ಕೂ ಅಷ್ಟೇ ಬಟನ್ ಕೊಟ್ಟು ಒಂದು ಫೋಲ್ಡಿಂಗ್ ಥರ ಸ್ಟಿಚ್ ಮಾಡಿ ಇದ್ರ ಲುಕ್ ಇರೋದು. ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಇದು ಒಂದೇ ಥರ ಪ್ಯಾಟ್ರನ್ ನೋಡಿ, ಒಂದು ಫೋಲ್ಡಾಗಿ ಇದಾಗಿದೆ. ಫ್ರಂಟಲ್ಲಿ ಲೈಕ್ ಅಂದರೆ ಡಿಸೈನ್ ಏನೂ ಇಲ್ಲ, ಕಂಟಿನ್ಯೂಸ್ ಆಗಿ ಒಂದು 4 ಬಟನ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು 4 ಬಟನ್ಸ್ ಇದೆ. ಮತ್ತು ಇದು ಸೈಡ್ ಕಟ್ ಟಾಪು, ಸೈಡ್ ಕಟ್ ಟಾಪ್ ಆ್ಯಂಡ್ ಮೋಸ್ಟ್ ಫೇವ್ರೆಟ್ ಪಾರ್ಟ್, ಇದಕ್ಕೂ ಜೋಬ್ ಇದೆ. ಅಂದರೆ ಆ್ಯಕ್ಚುಲಾಗಿ ನಿಜ ಹೇಳ್ತೀನಿ, ನನಗೆ ಜೋಬ್ ಇರೋದೇ ಗೊತ್ತಿಲ್ಲ. ಅಂದರೆ ನಾನು ಅಲ್ಲಿ ಟಾಪ್ಸ್ ನೋಡಿದ್ದೀನಿ, ಈ ಟಾಪ್ನ ನಾನು ತೆಗೆದು ನೋಡಿದ್ದೆ. ಟಾಪ್ ತೆಗೆದಾಗ ನೋಡಿದೆ, ನನಗೆ ಜೋಬ್ ಗೊತ್ತಿದೆ. ಮನೆಗೆ ಬಂದು ಮತ್ತೆ ನಮ್ಮ ಅಕ್ಕಗಲ್ಲ, ಮನೆಗೆ ಬಂದು ಒಂದ್ಸಲಿ ಎಲ್ಲ ಹಾಕ್ಕೊಂಡು ನೋಡೋಣ ಅಂತ ತೆಗೆದಾಗ ಒಂದಕ್ಕೆ ಹಿಂಗೆ ಏನಪ್ಪ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಸಿಗ್ತಿದೆಯಲ್ಲ ಅಂತ ಹಿಂಗೆ ನೋಡಿದಾಗ ಜೋಬ್ ಇತ್ತು. ಅವಾಗ ಎಲ್ಲದಕ್ಕೂ ನೋಡಿದೆ, ಲೈಕ್ 2 ಬಿಟ್ಟು ಇನ್ನು 2 ಬಿಟ್ಟು ಎಲ್ಲದಕ್ಕೂ ಜೋಬ್ಗಳಿದೆ. ಜೋಬ್ ಇದ್ದರೆ ಒಂಥರ ಏನೋ ಸ್ವಲ್ಪ ಇಷ್ಟ ಆಗುತ್ತೆ. ಜೋಬ್ ಇದೆಯಲ್ಲ ಅಂತ, ಏನಾದರೂ ಇಟ್ಕೋಬೋದು ಅಂತ. ನೋಡಿ ಚೆನ್ನಾಗಿದೆ. ದಿಸ್ ಕಾಸ್ಟ್ ಈಸ್ ಇದರ ಪ್ರೈಸು ಬಂದ್ಬಿಟ್ಟು ಸೇಮ್ 250 ರುಪೀಸ್. ಆ್ಯಕ್ಚುಲಿ ಇದಲ್ಲ, ಇನ್ನೊಂದು 250 ರುಪೀಸ್. ನೆಕ್ಸ್ಟ್ ಗ್ರೀನ್, ಇದು ಸಕ್ಕತ್ತಾಗಿದೆ. ಮತ್ತು ಈಗ ನಾನು ತೋರಿಸೋ ಈ ಟಾಪ್ ಬಂದ್ಬಿಟ್ಟು ಇದು ಅಂಬ್ರೆಲಾ ಕಟ್ಟು. ಸೊ ಕಂಫಿ. ನೋಡಿ ಫ್ಲವರ್ ಥರ ಫ್ಲವರ್ ಡಿಸೈನ್ ಅನ್ನೋದು. ಇದು ಫೋಲ್ಡ್ ಆಗಿದೆ, ಇದಕ್ಕೆ ಬಟನ್ ಹಾಕಿಲ್ಲ ಏನೋ. ಫ್ರಂಟು ಲೈಕ್ ಕಂಟಿನ್ಯೂಸ್ ಆಗಿ ಬಟನ್ಸ್ ಕೊಟ್ಕೊಂಡು ಹೋಗಿರೋದು. ಅಂದರೆ ಇದೊಂಥರ ಅಂಬ್ರೆಲಾ ಥರ ಅಲ್ಲ, ಅಂದರೆ ಫ್ರಂಟ್ ಕಟ್ ಇರುತ್ತೆ, ನೋಡ್ಬೋದು ನೀವು. ಇಲ್ಲಿ ನೋಡಿ ಫ್ರಂಟ್ ಕಟ್ ಇರುತ್ತೆ ಸ್ವಲ್ಪ. ಇದನ್ನ ಅಂಬ್ರೆಲಾ ಕಟ್ಟೆ ಅಂತಾರೇನೋ ಗೊತ್ತಿಲ್ಲ ನನಗೆ, ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ, ಸಾರಿ. ಆಮೇಲೆ ಇದಕ್ಕೂ ಅಷ್ಟೇ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಪಾಕೆಟ್ ಇದೆ. ಪಾಕೆಟ್
ಆದರೆ ಎಲ್ಲದಕ್ಕೂ ಇರೋದು ಒಂದೇ ಸೈಡ್ ಪಾಕೆಟು. ಪರವಾಗಿಲ್ಲ, ಒಂದು ಸೈಡ್ ಪಾಕೆಟ್ ಆದರೂ ಕೊಟ್ಟವರೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಕಲರ್ ಸಖತ್ ಚೆನ್ನಾಗಿದೆ. ಕಲರ್ ತುಂಬ ಇಷ್ಟ ಆಯಿತು. ಮತ್ತು ಪ್ಯಾಟ್ರನ್ನು ಚೆನ್ನಾಗಿದೆ, ಫ್ಲವರ್ ಪ್ಯಾಟ್ರನ್ನು. ನೆಕ್ಸ್ಟ್ ಬಟ್ಟೆಗೆ ಬಂದರೆ ಇದು ಒಂದು ಸ್ವಲ್ಪ ಗ್ರ್ಯಾಂಡ್ ಇರೋ ಟಾಪ್ ಇದು. ಅಂದರೆ ಈ ಬಟ್ಟೆಗೆಲ್ಲ ಇಷ್ಟೊತ್ತು ತೋರಿಸಿದ ಬಟ್ಟೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಗ್ರ್ಯಾಂಡ್ ಇದೆ. ನೋಡ್ಬೋದು. ಆ್ಯಂಡ್ ಇಟ್ಸ್ ಅ ವಿ ಕಟ್ ಟಾಪು ನೋಡಿ. ಇದು ವಿ ಕಟ್ ಟಾಪು ಚೆನ್ನಾಗಿದೆ. ಎಲ್ಲನೂ ನಾನು ಒಂದು ಪ್ಲಸ್ ಸೈಜ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಬಟ್ಟೆ ಯಾವುದಾದ್ರೂ ಶಿಂಕ್ ಆದ್ರೂ ಮ್ಯಾನೇಜ್ ಮಾಡ್ಬೋದು. ಸೊ ಇದು ಇಲ್ಲಿ ಫ್ರಂಟಲ್ಲಿ ಇಲ್ಲಿ ಡಿಸೈನ್ ಇದೆ, ಮತ್ತು ಇಲ್ಲಿ ಎಡ್ಜಲ್ಲಿ ಸಿಂಪಲ್ಲಾಗಿ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಾಟಮಲ್ಲಿ ಏನೂ ಕೊಟ್ಟಿಲ್ಲ, ಬಾಟಮ್ ಪ್ಲೇನ್ ಆಗಿದೆ. ಮತ್ತು ಇದು ಆ್ಯಕ್ಚುಲಾಗಿ ಪರ್ಫೆಕ್ಟ್ ಅಂಬ್ರೆಲಾ ಕಟ್ ಇಲ್ಲಿವರೆಗೂ ಫಿಟ್ಟಾಗಿ ಬರುತ್ತೆ, ಆಮೇಲೆ ಇದಾಗುತ್ತೆ. ಇದಕ್ಕೂ ಜೋಬ್ ಕೊಟ್ಟಿದ್ದಾರೆ, ಸೋ ಕ್ಯೂಟ್ ಅಲ್ವಾ. ಇದಕ್ಕೂ ಜೋಬಿದೆ. ಜೋಬ್ ಜೊತೆಗೆ 2 ಟೈ, ಅಂದರೆ ನಮಗೆ ಟೈಟ್ ಮಾಡ್ಕೊಳ್ಳೋಕ್ಕೆ ಆರಾಮಾಗಿ 2 ಥ್ರೆಡ್ಸ್ ಇದೆ ಟೈಟ್ ಮಾಡ್ಕೊಳ್ಳಿಕ್ಕೆ. ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಟೈಟ್ ಮಾಡ್ಕೊಂಡಿದ್ದೆ ಚೆನ್ನಾಗಿರುತ್ತೆ. ಜೋಬಿದೆ, ಓಕೆನಾ. ಆ್ಯಂಡ್ ಇದ್ರ ಕಾಸ್ಟು, ಹೌದು ನಾನು ಇದ್ರ ಕಾಸ್ಟ್ ಹೇಳಿಲ್ಲ. ಇದ್ರ ಕಾಸ್ಟ್ ಬಂದ್ಬಿಟ್ಟು 300 ರುಪೀಸು. ಆದರೆ ನನಗೆ 250ಗೆ ಕೊಟ್ಟರು. ಯಾಕಂತಂದರೆ ಇದು ಲಾಸ್ಟ್ ಪೀಸ್ ಆಗಿತ್ತು. ಲಾಸ್ಟ್ ಪೀಸಸ್ ಆ ಥರ ಇದ್ದರೆ 250 ಕೊಟ್ಬಿಡ್ತಾರೆ. ಸೊ ನನಗೆ ಲಾಸ್ಟ್ ಪೀಸ್ ಇದ್ದಿದ್ದರಿಂದ 250ಗೆ ಸಿಕ್ತು. ಸದ್ಯಕ್ಕೆ ಸಿಕ್ತಲ್ಲ ಅಂತ ಖುಷಿ ಪಡಬೇಕಷ್ಟೇ. ಆ ಥರ ಅದು ಅಷ್ಟು ಚೆನ್ನಾಗಿದೆ ಟಾಪು. ಸೊ ಈ ಟಾಪ್ ಬಂದ್ಬಿಟ್ಟು 300 ರುಪೀಸು. ಯಾಕಂದರೆ ಇದು ಇಲ್ಲಿ ವರ್ಕಿಂಗ್ ಇರೋದು ವಿ ಕಟ್ಟು, ಅಂಬರೆಲಾ ಕಟ್ಗೆ ಏನೋ ಗೊತ್ತಿಲ್ಲ. ಇದು 300 ರುಪೀಸ್. ಇದು ಚೆನ್ನಾಗಿದೆ. ಒಂಥರ ಡಿಸೈನ್ ನೋಡಿ, ಲೀಫ್ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಕೆಳಗಡೆ ಎಡ್ಜಲ್ಲಿ ಮಾತ್ರ ಚಿಕ್ಕದಾಗಿ ಕಟ್ಟಿಂಗ್ ಇದೆ. ಅಂದರೆ ನಾವೀಗ ಚಕಪಕಲ್ ಹಾಕೊಂಡು ಕುತ್ಕೊಂಡಾಗ ನೀಟಾಗಿ ಅಲ್ಲಿ ಅದರ ಟೈಟಾಗಿ ಕೂರಲ್ಲ, ಆರಾಮಾಗಿ ಸ್ವಲ್ಪ ಫ್ರೀ ಅನಿಸುತ್ತೆ, ಓಕೆನಾ. ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಇದು ಒಂದು ಕಾಟ್ ಸೆಟ್. ಇದು ನಂಗೆ ತುಂಬ ಇಷ್ಟ ಇತ್ತು, ಅಂದರೆ ತೊಗೋಬೇಕು ಅಂತ ಇದ್ದಿದ್ದು ಬಟ್ಟೆ. ಕಾಟ್ ಸೆಟ್ಟು ಇದೊಂಥರ ಪ್ಯಾಟ್ರನ್ ನೋಡಿ. ಇದು ಪ್ಯಾಂಟು, ಇದು ಟಾಪು. ಓಪನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದ್ರ ಕಾಸ್ಟ್ ಇದು ಲೈಕ್ ಅಂದರೆ 2 ತೊಗೊಂಡಿದ್ದು. ನಮ್ಮ ಅಕ್ಕಗೊಂದು ತೊಗೊಂಡಿದ್ದೀನಿ, ನಾನೊಂದು ತೊಗೊಂಡಿದ್ದೀನಿ. ಇದು ನನ್ನ ಸೈಜ್ಗೆ ಸಿಕ್ಕಿರೋದು ಟಿಶ್ಯೂ ಅಲ್ಲ, ಏನಂದರೆ ಜೂಟ್ ಮೆಟೀರಿಯಲ್. ಇದು ಒಂಥರ ರಫಿ ಈ ಥರ ಇದೆ. ಆದರೆ ಇದೇನಾಗುತ್ತೆ ಅಂದರೆ ಶಿಂಕ್ ಆಗಲ್ಲ, ಲೈಕ್ ಹೋಗಿದ್ರು ಶಿಂಕ್ ಆಗಲ್ಲ ಇದು. ಅಂದರೂ ನಮ್ಮಮ್ಮ ಪ್ಲಸ್ ಸೈಜೇ ತಗೋ, ಯಾಕೆ ಬೇಡ, ಅವ್ರಂದ್ರೂ ಶಿಂಕ್ ಆಗಲ್ಲ ಅಂತ. ಅಕಸ್ಮಾತ್ ಆದರೆ ಯಾಕೆ ಅಂತ. ಇಲ್ಲ ನೋಡಿ, ಇದು ಕಂಪ್ಲೀಟಾಗಿ ಉದ್ದಕ್ಕೂ ಈ ಥರ ಬಟನ್ಸ್ ಕೊಟ್ಟಿದ್ದಾರೆ. ಉದ್ದಕ್ಕೂ ಈ ಥರ ಬಟನ್ಸ್ ಕೊಟ್ಟಿದ್ದಾರೆ. ಈವನ್ ದಿಸ್ ಆಸ್ ಅ ಪಾಕೆಟ್ ಕೊಟ್ಟಿದ್ದಾರೆ. ಈ ಸೈಡು ಒಂದು ಸೈಡೇ ಪಾಕೆಟ್ ಇರೋದು. ಆ್ಯಂಡ್ ಕಮ್ಮಿಂಗ್ ಟು ಪ್ಯಾಂಟು ಪ್ಲಾಜೋ ಪ್ಯಾಂಟ್ ಥರ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಚೆನ್ನಾಗಿದೆ ಪ್ಯಾಂಟು. ಈ ಡ್ರೆಸ್ನ ಪ್ರೈಸ್ ಬಂದ್ಬಿಟ್ಟು 550 ರುಪೀಸು. ನಾನು ಇಷ್ಟು ಬಟ್ಟೆಯಲ್ಲೂ ನಂದು ಇದೊಂದೇ ಬಟ್ಟೆನೇ ಜಾಸ್ತಿ, 550 ಅಷ್ಟೇ. 550 ರುಪೀಸು. ಆದರೆ ಆನ್ಲೈನಲ್ಲೆಲ್ಲ 799ಗೆಲ್ಲ ಇದೆ. ಇನ್ನೊಂದು ನಮ್ಮ ಅಕ್ಕದು, ಅಕಸ್ಮಾತ್ ನಿಮಗೆ ನಮ್ಮ ಅಕ್ಕ ಬಟ್ಟೆನೂ ತೋರಿಸಿ ಅಂತ ಏನಾದರೂ ಕೇಳಿದ್ರೆ ನೀವು ಮೆಸೇಜ್ ಮಾಡಿ, ನೀವು ಕಮೆಂಟ್ ಮಾಡಿ ಅದನ್ನು ತೋರಿಸಿ ಅಂತಂದರೆ ನಾವು ತೋರಿಸ್ತೀವಿ. ಅದು ನಮ್ಮ ಅಕ್ಕಗೆ ನಾವು 3 ಬಟ್ಟೆ ತೊಗೊಂಡಿದ್ರಿ. ಮೇಯ್ನಾಗಿ ನಂಗೆ ಕಾಲೇಜಿಗೆ ಇದಕ್ಕೆ ಬೇಕು ಅಂತದಿದ್ದಕ್ಕೋಸ್ಕರ ನಾವು ಚಿಕ್ಕಪೇಟೆಗೆ ಹೋಗಿ ಇದನ್ನೆಲ್ಲ ತೊಗೊಂಡಿದ್ದು. ಅಲ್ಲಿ ತೋರಿಸ್ಲಾ, ಇದೊಂದು ಕಲರ್ ಶಾಲ್ ತೊಗೊಂಡಿದ್ದು.
ಒಂಥರ ಪಿಕಾಕ್ ಒಂಥರ ಡಾರ್ಕ್ ಬ್ಲೂ ಲೈಟ್ ಬ್ಲೂ ಮಿಕ್ಸು ಡಾರ್ಕ್ ಲೈಟು ಎಷ್ಟು ಸಾಫ್ಟ್ ಇದೆ ಅಂತಂದರೆ ನೋಡಿ, ಹಿಂಗೆ ಮಡಚಿದ್ರೆ ಹಿಂಗಾಗ್ಬಿಡುತ್ತೆ. ಇದು ಒಂದು ತೊಗೊಂಡೆ. ಮತ್ತು ಇನ್ನೂ ಒಂದು ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಕ್ರಿಮಿಶ್ ಆ್ಯಂಡ್ ಬ್ರೌನು ಮಿಕ್ಸ್ ಇರೋದು ತುಂಬ ಚೆನ್ನಾಗಿದೆ. ಥರ ಡಿಫ್ರೆಂಟ್ ಆಗಿದೆ. ಅಂದರೆ ನಾನು ಫಸ್ಟ್ ಇದೇ ಎತ್ಕೊಂಡೆ, ಇದು ನಂಗೆ ಬೇಕು ಅಂತ. ಅದಾದಮೇಲೆ ಇನ್ನೂ ಒಂದು ಎತ್ಕೊಂಡು ಬೇಕು ಅಂತ ಅಂದಿದ್ದಕ್ಕೆ ಆ ಕಲರ್ ಚೂಸ್ ಮಾಡಿದೆ ನಾನು. ಎರಡರದ್ದು ಪ್ರೈಸ್ ಬಂದ್ಬಿಟ್ಟು 130 ರುಪೀಸ್ಗೆ, ಅಂದರೆ ಎರಡು ಸೇರಿ 260 260 ಇದಾಗಿತ್ತು ಇವತ್ತಿನ ಕುರ್ತಿ ವ್ಲಾಗ್. ಓಕೆ, ಈಗ ನಾನು ಲೊಕೇಶನ್ ಹೇಳ್ತೀನಿ ಎಲ್ಲಿ ಅಂತ. ಇದು ಇರೋದು ಚಿಕ್ಕಪೇಟೆಯಲ್ಲಿ ಬಾಲಾಜಿ ಗಣಪತಿ ಟೆಂಪಲ್ ಇರುತ್ತಲ್ಲ, ಅದ್ರ ಆಪೋಸಿಟ್ ಇನ್ನೊಂದು ದೇವಸ್ಥಾನ ಇದೆ. ಇನ್ನು ಲೆಫ್ಟ್ ಸೈಡ್ಗೆನೆ ಒಂದು ಬಿಲ್ಡಿಂಗ್, ಆಮೇಲೆ ಅದ್ರ ಪಕ್ಕದ ಬಿಲ್ಡಿಂಗೇನೆ ಫಸ್ಟ್ ಫ್ಲೋರಲ್ಲೇ ಈ ನವರಂಗ ಟೆಕ್ಸ್ಟೈಲ್ ಇರೋದು. ನಾನು ಈ ಫೋಟೋ ಹಾಕ್ತೀನಿ ಅಂಗಡಿದು. ಮತ್ತು ನಾನು 2 ಲಿಂಕ್ ಕೊಟ್ಟಿರ್ತೀನಿ. ಒಂದು ಲಿಂಕ್ ಬಂದ್ಬಿಟ್ಟು ಅದು ಇವ್ರ ಅಫಿಷಿಯಲ್ ಗ್ರೂಪ್ ಇದೆ ವಾಟ್ಸಪ್ದು, ಅದಕ್ಕೆ ನಮ್ಮಮ್ಮ ಆ್ಯಡ್ ಆಗಿದ್ದಾರೆ. ಆ್ಯಡ್ ಆಗೋಕ್ಕೆ ಅದು ಅಲ್ಲೇ ಹೋಗಿ ಅವ್ರನ್ನ ಕೇಳಿ ಆ್ಯಡ್ ಆಗಬೇಕು. ಅಂದರೆ ಅವರೇ ಆ್ಯಡ್ ಮಾಡ್ತಾರೆ ನಮ್ಮ ನಂಬರ್ನ ತೊಗೊಂಡು. ಅಲ್ಲಿನೂ ನೀವು ಬೇಕಾದರೆ ಆನ್ಲೈನೂ ಪರ್ಚೇಸ್ ಮಾಡ್ಬೋದು. ಅವರು ಡೈಲಿ ಅಪ್ಡೇಟ್ ಕಳಿಸ್ತಾನೆ ಇರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ, ಮತ್ತು ನಿಮ್ಮ ಲೊಕೇಶನ್ಗೆ ಡೆನ್ಸೋ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ನಂಗೆ ಡೆನ್ಸೋನೇ ಅನಿಸುತ್ತೆ. ಡೆನ್ಸೋ ಮಾಡೋದು ಅದ್ರ ಚಾರ್ಜನ್ನ ನೀವು ಕೊಡಬೇಕಾಗತ್ತೆ. ಆನ್ಲೈನ್ ಮುಖಾಂತರನೂ ನೀವು ಬೇಕಾದರೆ ನಿಮ್ಗೆ ಇಷ್ಟ ಇದ್ದರೆ ನೀವು ತರಿಸ್ಕೋಬೋದು. ಆದರೆ ಅವ್ರ ಗ್ರೂಪ್ಗೆ ಒಂದ್ಸಲ ಆ್ಯಡ್ ಆಗಬೇಕಲ್ವಾ, ಅದಕ್ಕೋಸ್ಕರ ಆದರೂ ಮೇ ಬಿ ಹೋಗ್ಬೇಕನ್ಸುತ್ತೆ. ಈ ನಂಬರ್ನ ನೀವು ಆ್ಯಡ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಆವಾಗ ನೀವು ಆನ್ಲೈನ್ ಶಾಪಿಂಗ್ ಮಾಡ್ಬೋದು. ನನ್ನ ಸಜೆಷನ್ನು ಹೋಗ್ಬಿಟ್ಟು ಒಂದ್ಸಲಿ ನೋಡಿ, ನಿಮಗೆ ಆ ಬಟ್ಟೆ ಕ್ವಾಲಿಟೀಸು, ಅವ್ರ ಬಟ್ಟೆ ಕ್ವಾಲಿಟೀಸು, ಮತ್ತು ಒಂದ್ಸಲಿ ಹೋಗಿ ನೋಡ್ಕೊಂಬಂದು ಸೆಕೆಂಡ್ ಟೈಮಿಗೆ ನೀವು ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ಗೆ ಬರೀ ನಂಬರ್ ಕೊಟ್ಬಿಟ್ಟು ಬಂದುಬಿಟ್ಟು ಇದು ಮಾಡ್ಕೊಂಡು ಹೋಗಿ ನೋಡಿ, ನಿಮಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ. ಮತ್ತು ಇನ್ನೊಂದು ಲೊಕೇಶನ್ 2 ಲಿಂಕ್ ಹಾಕಿರ್ತೀನಿ. ಇನ್ನೊಂದು ನಮೋ ಸ್ಯಾರೀಸ್ ಅಂತ ಇದೆ. ಆ ಸ್ಯಾರಿ ಲೊಕೇಶನ್ ಅಂದರೆ ನನಗೆ ಇವ್ರದ್ದು ಲೊಕೇಶನ್ ಸಿಗಲಿಲ್ಲ, ಕರೆಕ್ಟ್ ಲೊಕೇಶನು. ಅಂದರೆ ನೀವು ಡೈರೆಕ್ಷನ್ ಮ್ಯಾಪ್ ಹಾಕ್ಕೊಂಡು ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೋದು, ಅದು ಕರೆಕ್ಟಾಗಿ ಸಿಕ್ಕಿಲ್ಲ. ಇನ್ನೂ ಒಂದ್ರದ್ದು ಲೊಕೇಶನ್ ಸಿಕ್ಕಿದೆ, ಅದ್ರ ಆಪೋಸಿಟ್ಟೇ ಇದಿರೋದು ಫಸ್ಟ್ ಫ್ಲೋರಲ್ಲಿ. ಅಲ್ಲೋಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರೂ ಈ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅನ್ಕೋತೀನಿ. ಇನ್ಮೇಲೆ ನಾನು ಮತ್ತೆ ವ್ಲಾಗ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್.